ನಾನು ಶ್ರೀನಿವಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಬಂದಿದ್ದೇನೆ. ನಮ್ಮ ಟಾಪಿಕ್ ಬಂದು ಬಯೋಡಿಗ್ರೇಡಬಲ್ ವೇಸ್ಟ್ ಅಂತ. ಅಂದರೆ ನಮ್ಮದು ಅಂಗಡಿಯಿಂದ ತರಕಾರಿ ಕಸ ಎಲ್ಲ ಬರ್ತದಲ್ಲ, ಅದು ಕೊಳಿತದಲ್ಲ ನಮ್ಮಲ್ಲಿ ಹೋಗಿ, ಅದನ್ನು ನಾವು ಯೂಸ್ ಮಾಡಬೇಕಂತ. ಈಗ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿದ್ರೆ ಕೊಳೆಯೋದಿಲ್ಲ, ಅದು ಮತ್ತೆ ಹಾಳಾಗ್ತದೆ ಮಣ್ಣೆಲ್ಲ. ಅಂದರೆ ತರಕಾರಿ ಕಸ, ಪೇಪರ್ ಅಂಥದ್ದೆಲ್ಲ ಅದೆಲ್ಲ ಕೊಳೆಯೋ ಕಸದಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಇದರಿಂದ ಏನು ಯೂಸ್ ಉಂಟು ಅಂದರೆ ನಾವು ಬಯೋಡಿಗ್ರೇಡೇಬಲ್ ವೇಸ್ಟನ್ನು ಯೂಸ್ ಮಾಡಿದರೆ ಏನೆಲ್ಲ ಯೂಸ್ ಆಗ್ತದೆ ಅಂತ. ಫಸ್ಟ್ ಈಗ ನೀವೀಗ ಅಂಗಡಿಯಲ್ಲಾಗಲಿ ಮನೆಯಲ್ಲಿ ಆಗಲಿ ತರಕಾರಿ ಇರ್ತದೆ, ನಾವು ಕಟ್ ಮಾಡಿ ಅದರ ಸಿಪ್ಪೆಯನ್ನು ಎಲ್ಲೆಲ್ಲಿ ಬಿಸಾಕ್ತೇವೆ, ಅದರ ಬದಲು ಡಸ್ಟ್ಬಿನಲ್ಲಿ ಕಂಟೈನ್ ಮಾಡಿ ಅದನ್ನು ನಮಗೆ ಮತ್ತೆ ಗಿಡಗಳಿಗೆ ಯೂಸ್ ಮಾಡಿದರೆ ಒಳ್ಳೆ ಇದು ಗೊಬ್ಬರ ಆಗ್ತದೆ. ಹಾಗೆಲ್ಲ ಮತ್ತೆ ನೆಕ್ಸ್ಟ್ ಹೇಳ್ತಾರೆ. ಗೋಬರ್ ಗ್ಯಾಸ್ ಗೊತ್ತಾ ನಿಮಗೆ? ಈ ಗೋಬರ್ ಗ್ಯಾಸ್ ಏನು ಮಾಡ್ತದೆ ಅಂತ, ನಮ್ಮ ತರಕಾರಿ ಎಲ್ಲ ವೇಸ್ಟ್ ಉಂಟಲ್ಲ, ಸಿಪ್ಪೆ ಇದೆಲ್ಲ, ಅದನ್ನು ನಾವು ಒಂದು ಕನ್ಸರ್ವ್ ಮಾಡಿ ಒಂದು ಪ್ಲೇಸಲ್ಲಿ ಅವತ್ತಿದ್ದು ಅದು ಗ್ಯಾಸ್ ಮಿಸ್ ಆಗ್ತದೆ. ಆ ಗ್ಯಾಸಿಂದ ನಾವು ಮನೆಗೆ ಗ್ಯಾಸ್ ಬರ್ತದಲ್ಲ, ಅದನ್ನು ಯೂಸ್ ಮಾಡ್ಬೋದು. ಸೊ ನಿಮಗೆ LPG ಯೂಸ್ ಮಾಡೋದಕ್ಕಿಂತ ಈ ರಾಸಾಯನಿಕವಾಗಿ ಏನೆಲ್ಲ ಮಾಡ್ತೇವೆ ಅದು ನಮಗೆ ತುಂಬ ಹೆಲ್ಪ್ ಆಗ್ತದೆ. ಸೊ ನೀವು ಅದನ್ನು ಯೂಸ್ ಮಾಡಿ. ಯಾಕಂದರೆ ಮನೆಯಲ್ಲೊಂದು ಗುಂಡಿ ತೋಡೋದಕ್ಕೆ ಇದೆಲ್ಲ ಹಾಕೋದಕ್ಕಿಂತ ಅದಕ್ಕೆ ಅವರೇ ಬರ್ತಾರೆ, ಕಮಿಟಿ ಅವರು, ಸೊ ಅವರು ಮಾಡಿ ಕೊಡ್ತಾರೆ. ನೀವು ಅದನ್ನು ಯೂಸ್ ಮಾಡಿ. ಓಕೆ. So this water management, waste management is right. So if you are using good fertilizer like biodegradable fertilizer, it will increase the soil fertility and it will produce good fruits or vegetables. And it's like if you are burning biodegradable waste, it will cause smoke and pollute, and it will, so we have to do eco-friendly compost like that, then it will produce food. ಈಗ ಮನೇಲಿದ್ದ ಕಸಗಳನ್ನೆಲ್ಲ ಅಲ್ಲಿ ಇಲ್ಲಿ ಹೊತ್ತಾಕೋದ್ರ ಬದಲು ಒಂದು ಕಡೆ ಒಟ್ಟು ಮಾಡಿಟ್ರೆ ಈಗ ತರಕಾರಿ ಅವ್ರದ್ದು ಗಾಡಿ ಎಲ್ಲ ಬಂದು ತಕೊಂಡು ಹೋಗ್ತದೆ. ಹಾಗೆ ಅದರಿಂದ ಮನೇಲಿರೋ ಸೊಳ್ಳೆ ಅದೆಲ್ಲ ಕ್ಲೀನ್ ಆಗ್ತದೆ, ನೀವು ಹೈಜೀನ್ ಆಗಿರ್ತೀರಿ. ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿ ಪ್ಲಾಂಟ್ಸ್ ಗ್ರೋ ಮಾಡಿದರೆ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಹೆಲ್ದಿಯಾಗಿ ಗ್ರೋ ಆಗ್ತಿಲ್ಲ. ಅದಕ್ಕೆ ಇದು ನಾವು ಕಸನೆಲ್ಲ ಎಲ್ಲೆಲ್ಲ ಬಿಸಾಕಿದ್ರೆ ಅದರಿಂದ ಮೀಥೇನ್ ಗ್ಯಾಸ್ ಪ್ರೊಡ್ಯೂಸ್ ಆಗ್ತದೆ, ಅದರಿಂದ ಗ್ರೀನ್ ಹೌಸ್ಗೆ ಎಫೆಕ್ಟ್ ಆಗ್ತದೆ. ಸೊ ಅದರಿಂದ ನಾವು ಕಸನೆಲ್ಲ ಒಟ್ಟು ಮಾಡಿ ಪಂಚಾಯತ್ ಗಾಡಿ ಹಾಕಿ ಕಳಿಸ್ತೀವಿ. ಈಗ ಇಷ್ಟೆಲ್ಲ ಹೇಳಿದ್ರಲ್ಲ, ಅದನ್ನು ಫಾಲೋ ಮಾಡಿದರೆ ನಮ್ಮ ಪರಿಸರಕ್ಕೆ ಏನು ತೊಂದರೆ ಆಗಲ್ಲ, ಮತ್ತು ನಮ್ಮ ದೇಶ ಉದ್ಧಾರ.